ಆರಲ್ಲಿ ಎತ್ಕೊಳ್ಳೋ ಇವು ಹೊರಗಡೆಯಿಂದ ತಂದಿದ್ದೇನೆ. ಸದ್ಯಕ್ಕೆ ಇದನ್ನು ಅಷ್ಟೇ ತುಂಬಾ ತುಂಬಾ ಹಾಳಾಗಿತ್ತು ಕೊಂಬು. ಲೈಕ್ ಇವೆಲ್ಲ ಹುಟ್ಟಾಗಿಂದನು ಅತ್ತಿ ಮಾಡಿಸ್ಕೊಂಡೇ ಇಲ್ಲ ಬಿಡ್ರಿ, ಯಾವ ದಿನನೂ ಮಾಡಿಸ್ಕೊಂಡಿಲ್ಲ. ಈ ಎತ್ಕೊಳ್ಳೋದು ಮಾತ್ರ ಒಂಥರ ಈ ಪೈಪ್ ಇವತ್ತು ಸೌದೆ ಒಲೆಯಲ್ಲಿ ಊದ್ತೀವಲ್ಲ ಆ ತರ ಕುಣ್ಸ್ಕೊಟ್ಟಿದ್ದಾನೆ ನಾನಂದಣ. ತುಂಬಾ 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 ಚೆನ್ನಾಗ್ ಮಾಡಿದ್ದಾನೆ ಯತ್ನ. ಹೊರ್ದಿರೋ ಅದಕ್ಕೆ ಟೈಮ್ ತುಂಬಾ ತಿನ್ನುತ್ತೆ. ಮಿನಿಮಮ್ ಆಗಿ ತುಂಬಾ ಟೈಮ್ ಬೇಕು. ಒಂದು ಸ್ವಲ್ಪ ಕುಡ್ಲು ಹಿಂಗ ಒಂದು ಸ್ವಲ್ಪ ಹಾಕೋ ಕೆಲಸ ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಒಳಿಸಿದ್ರು ಬ್ಲಡ್ ತೀರಾ ಕಿತ್ಕೊಂಡ್ಬಿಡುತ್ತೆ. ಅದ್ ಯಾವ್ದು ಬರ್ದಂಗೆ ತುಂಬಾ ಒಳ್ಳೆ ಕೆಲ್ಸಕಾರ. ನಾನು ಆ ವಿಷಯದಲ್ಲಿ ಭಾರಿ ಅಭಿಮಾನಿಯಿಂದ ಹೇಳ್ತೀನಿ. ಪ್ಲಸ್ ಅದ್ರ ಅಪಾರ್ಟ್ ತುಂಬಾ ಚೆನ್ನಾಗೆ ಅವತ್ತು ತಿದ್ದಿ ತೀಡಿ ಇವತ್ತೊಂದು ಅಂದ ಕೊಟ್ಟಿದ್ದಾನೆ ಹೊಸಪ್ಪಂಗೆ. ಭಾರಿ ಖುಷಿ ಆಗತ್ತೆ. ಇವು ಆರಲ್ಲಲ್ಲಿ ಇದಾವೆ ಎತ್ತು. ಎಲ್ಲ ಜಾತ್ರೆಗೆ ರೆಡಿ ಆಗ್ತಾರವು. ಇವು ನಮ್ಮ ಮನೇಲಿ ಹುಟ್ಟಿದ್ ಮನೇಲಿ ಇದ್ದಿದ್ ಕರುಗಳು. ಕರಿನಿಂದಾನೆ ತುಂಬಾ ಹೆಸರು ಮಾಡ್ಕೊಂಡ್ ಬಂದಿದ್ದಾವೆ. ಹೋದ್ಸತಿ ಹೆಚ್ಚಿಗೆ ಕಮ್ಮಿ ಒಂದ್ 10 ಪ್ರೈಸ್ ಮಾಡ್ಕೊಟ್ಟವು. ಸೊ ಎಲ್ಲಾ ಕಡೆ ಫಸ್ಟ್ ಪ್ರೈಸ್. ಇವಾಗ ಅರ್ಧ ಕೆಲ್ಸ ಆಗಿದೆ. ಇವಾಗ ಇದನ್ನ ಕೆಡಗಿ ಇನ್ನ ಬೆಂಡ್ ತೆಗಿಬೇಕು. ಇನ್ನ ಸ್ಟಾರ್ಟ್ ಮಾಡ್ತಾರೆ ಕೆಲ್ಸ. ಇವತ್ತು ಒಳ್ಳೆ ದಿನ ಬಂದಿದ್ದಾರೆ. ಆನಂದಣ ಸಿಕ್ಕಿರೋದು ನಮ್ಗೆ ಇದು ಲೈಕ್ ಬರ್ತೀನಿ ಅಂತ ಹೇಳಿದ್ರು. ಆ ದಿನನೇ ನೀವೆಲ್ಲ ಬಂದಿರೋದು ಭಾರಿ ಖುಷಿ ಆಗ್ತಾ ಇದೆ. ಈ ಎತ್ತು ಇವಾಗ ಬೆಂಡ್ ತೆಗ್ದಿ ರೆಡಿ ಮಾಡ್ಕೊಡ್ತಾರೆ. ಹಾ ಸರ್, ಈ ಎತ್ಗಳು ಹೊಸ ಎತ್ಗಳು. ಸೊ ಇವಾಗ ಒಂದು ಆಂಧ್ರದಿಂದ ಒಂದು ಇದರಿಂದ ಬಂದಿದ್ದು, ಲೈಕ್ ಹುಬ್ಳಿಯಿಂದ. ಆಯ್ತು ಬರ, ಹುಬ್ಳಿಯಿಂದ ಬಂದಿದ್ದ ಎತ್ತು. ಈ ಎತ್ತಿನ ಕೊಂಬ್ ನೋಡ್ಬಿಟ್ಟಿದ್ರೆ ನೀವು ಲೈಕ್ ಫುಲ್ ಮುಂದಕ್ಕೆ ಬಾಗ್ಬಿಡಿತ್ತು. ಸೊ ಈ ಎತ್ತು ಹೊಸವು. ಸೊ 120 ತಂದಿ ಕೂಟ ಮಾಡಿದ್ ಎತ್ಕೊಳ್ಳಿವು. ಲೈಕ್ ಈ ಎತ್ನೆ ಆನಂದಣ್ಣ ಅವರು ಕೊಂಬ್ ಮಾಡ್ಕೊಟ್ಟಿರೋದು. ಇನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ. ಸದ್ಯಕ್ಕೆ ಇವಾಗ ಬೆಂಡ್ ತೆಗ್ದಿದೀವಿ. ಇವಾಗ ಇನ್ನ ನೆಕ್ಸ್ಟ್ ಇನ್ನ ಕೆಲ್ಸ ಇದೆ. ಲೈಕ್ ನತ್ತಿ ಮಾಡಿ ಕೆಲ್ಸ ಮಾಡಿ ನಿಲ್ಸ್ಕೊಡ್ತಾರೆ. ಅವತ್ತಿನ ದಿನ ಇವು ತುಂಬಾ ತುಂಬಾ ಎದ್ದಿ ತುಂಬಾ ಒಳ್ಳೆ ಒಂದು ಮೆರವಣಿಗೆ ಎತ್ತು ಯಾವ ತರ ಇರ್ಬೇಕು ಅದನ್ನ ಸಿಂಚನೆ ಮಾಡಿ ಒಂದು ತಿದ್ದಿ ತೀಡೋದು ಅವ್ರ ಕೈಲಿ ಇರುತ್ತೆ. ಈ ಕೆಲ್ಸ ಮಾಡಿ ತೋರ್ಸಿದ್ರಲ್ಲ ನಮ್ಗೆ ಭಾರಿ ಖುಷಿ ಆಯ್ತು. ತುಂಬಾ ಜನ ಆಗಲ್ಲ ಅಂತ ಹೇಳಿದ್ರು, ಮಾಡಕ್ ಆಗಲ್ಲ, ಯಾವ್ದೇ ಕಾರಣಕ್ಕೂ ಮಾಡಕ್ ಆಗಲ್ಲ ಅಂತ. ಅದನ್ನ ಉಲ್ಟಾ ಮಾಡಿ ಇವತ್ತು ಮಾಡಿ ತೋರ್ಸಿದಾರೆ ಅಂದ್ರೆ ನನಗೆ ಅದು ಭಾರಿ ಅಭಿಮಾನ ಇದೆ. ಅಪ್ಪನ ಮೇಲೆ ಭಾರಿ ಖುಷಿ ಇದೆ. ಸೊ ಈ ವಿಷಯನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವು ಇವಾಗ ಆರಲ್ಲಿಂದ ಕಡೆ ಬಂದಿದೆ. ಇವಾಗ ಇನ್ನ ಇದೊಂದು 2 ಕಡೆನೂ ಹುಟ್ಟಿದೆ. ಸೊ ಲೈಕ್ ಇವಾಗ ಕಡೆ ಹೊಸಬಾಯಿ ಅಂತಾರೆ ಇದನ್ನ. ಇನ್ನ ಒಂದ್ ಅಲ್ಲಿ ಹುಟ್ಟಿದೆ, ಇನ್ನ ಒಂದ್ ಅಲ್ಲಿ ಹುಟ್ಟಿಲ್ಲ. ಸೊ ಇವಾಗ ಇದು ನೆಕ್ಸ್ಟ್ ನಮ್ಮ ಒಂದು ಜೊತೆ ಇತ್ತು ಕಳೆ ಬಿದ್ದಿರೋದು. ಹಾಯ್ ಸರ್. ಸರ್ ನಮಸ್ತೆ. ನನ್ನ ಹೆಸರು ಸಂದೀಪ್ ಅಂತ. ನಮ್ದು ಹಾಸನ್ ಡಿಸ್ಟಿಕ್ ಚಂದ್ರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ. ಸೊ ಇದು ನಮ್ದು ಒಂದು ಎತ್ತಿನ ಗಾಣ ಅಂತ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಒಂದು ಎಣ್ಣೆ ಗಾಣ ಓಪನ್ ಮಾಡಿದೀವಿ. ಸೊ ಇದೊಂದು 4 months ಆಯ್ತು ಇವಾಗ ರೀಸೆಂಟ್ ಆಗಿ ಓಪನ್ ಆಗಿ. ಸೊ ನಾವು ನಮ್ಮ ಪೂರ್ವಜರು ಯಾವ ತರ ಎತ್ತಿನ ಗಾಣ ಯೂಸ್ ಮಾಡ್ತಾ ಇದ್ರು, ಆ ಎಣ್ಣೆನ ಯೂಸ್ ಮಾಡ್ತಾ ಇದ್ರು, ಅದೇ ತರ ನಾವು ಅದೇ ಲೆಕ್ಕಾಚಾರಕ್ಕೆ ಒಂದು ಎಣ್ಣೆನ ಒಂದು ಒಳ್ಳೆ ರೀತಿಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಒಂದು ಎಣ್ಣೆ ಗಾಣ ಓಪನ್ ಮಾಡಿದೀವಿ. ಒಂದು ಒಳ್ಳೆ ಪ್ರಾಡಕ್ಟ್ ನ ಜನಗಳಿಗೆ ಗ್ರಾಹಕರಿಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ನಿಟ್ಟಲ್ಲಿ ಓಪನ್ ಮಾಡ್ದೋ. ಅದು ಲೈಕ್ ಆ ತಲುಪ್ಸಕ್ಕೆ ನಮ್ಗೆ ತುಂಬಾ ಜಾಸ್ತಿ ಪ್ರೊಡಕ್ಷನ್ ತೆಗಿಯಕ್ ಆಗ್ತಾ ಇಲ್ಲ. ಸೊ ಇರೋದೇ 3 ಗಾಣ. ಇರೋದ್ರಲ್ಲಿ ಒಂದು 40 ರಿಂದ 50 ಫ್ಯಾಮಿಲಿಗೆ ಏನು ಆ ಎಣ್ಣೆನ ದೊರಕಿಸ್ಬೋದು ದೊರಕಿಸ್ಕೊಡ್ತಾ ಇದೀವಿ. ಸೊ ಸರ್ ರೇಟ್ ವೈಸ್ ಬಂತು ಅಂದ್ರೆ ಡಿಪೆಂಡ್ಸ್ ಅಪಾನ್ ಏನ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಯಾವ ತರ ಇರುತ್ತೆ ಸರ್. ಇವಾಗ ನಮ್ದು ಬಯಲ್ಸೀಮೆ ಜಾಸ್ತಿ, ಕಾಯಿ ಸೀಮೆಯವರು ಅಂತ ಕರೀತಾರೆ ನಮ್ನ. ನಮ್ದು ಹಾಸನ್ ಆಗಿರೋದ್ರಿಂದ ನಾವು ನಮ್ದು ತೆಂಗಿನ ಮರಗಳು ಎಲ್ಲ ಜಾಸ್ತಿ ತೆಂಗಿನ ತೋಟ. ಸೊ ನಮ್ಮಲ್ಲಿ ಏನಾಗುತ್ತೆ ನಿಮ್ಗೆ ಒಂದು 80 ರೂಪಾಯಿ kg ಇಂದ ಯಾವ್ದು ಕೊಬ್ಬರಿ 80 ರಿಂದ 220, 230 ಗಂಟ ರೇಟು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಲೈಕ್ 80, 90, 120, 130, 140 ರೂಪಾಯಿ ಆತರ. ಲೈಕ್ ಕ್ವಿಂಟಾಲ್ಗೆ 12,000, 13,000, 14,000, 20,000ಕ್ಕೂ ಹೋಗುತ್ತೆ, 22,000ಕ್ಕೂ ಹೋಗುತ್ತೆ, 80,000ಕ್ಕೂ 80 ರೂಪಾಯಿ ಬಂದ್ಬಿಡುತ್ತೆ. ಸೊ 8,000ಕ್ಕೂ ಬಂದ್ಬಿಡುತ್ತೆ. ಸೊ ಆ ಫ್ಲಕ್ಚುಯೇಷನ್ ಇಟ್ಕೊಂಡು ರೇಟ್ ನ ಡಿಫ್ರೆನ್ಶಿಯೇಟ್ ಮಾಡಿ ನಾವು ಕೊಡ್ತೀವಿ. ಒಂದೇ ರೇಟ್ ನ ಸ್ಟೇಬಲ್ ಆಗಿ ಇದ್ ಮಾಡಲ್ಲ.
ಇವಾಗ ಪ್ರೆಸೆಂಟ್ ಆಗಿ 400-425 ರೂಪಾಯಿ ಕೊಡ್ತಾ ಇದೀವಿ ಸರ್. ನಮ್ಗೆ ಆಲ್ಮೋಸ್ಟ್ ಒಂದು 180-190 ರೂಪಾಯಿ ಬೀಳ್ತಾ ಇದೆ ಕೆಜಿ. ಯಾವ್ದು ಕೊಪ್ರಿ ಬಂದಿ. ಸೊ 400 ರೂಪಾಯಿ ಕೊಡ್ತಾ ಇದೀವಿ. 425-400 ರೂಪಾಯಿ ಲೆಕ್ಕಾಚಾರಕ್ಕೆ 400 ರೂಪಾಯಿ ಅಂತ ಒಂದು ರೇಟ್ ಇದ್ ಮಾಡಿ ಜಾಸ್ತಿ ಆಗುತ್ತೆ ಅಂತ 400 ರೂಪಾಯಿ ಕೊಡ್ತಾ ಇದೀವಿ ಸರ್. ಕೊಬ್ಬರಿ ಬಿಟ್ರೆ ಬೇರೆ ಯಾವ ರೀತಿಯ ಎಣ್ಣೆಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ? ಸರ್ ನಾವು ಕೊಬ್ಬರಿ ಎಣ್ಣೆನೂ ಮಾಡ್ತೀವಿ, ಕಡಲೆಕಾಯಿ ಎಣ್ಣೆನೂ ಮಾಡ್ತೀವಿ, ಪೀನಟ್ ಆಯಿಲ್, ಸೊ ಸೀಸಮ್ ಆಯಿಲ್, ಅದು ಎಳ್ಳೆಣ್ಣೆ ಕೊಡ್ತಾ ಇದೀವಿ. ನೈಗರ್ ಆಯಿಲ್ ಬಂದು ಹುಚ್ಚೆಳ್ಳೆಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದಾದ್ಮೇಲೆ ಹರಳೆಣ್ಣೆ ಅನ್ನೋದನ್ನ ಇಲ್ಲಿ ನಮ್ಮ ಊರು ಬಂದು ಒಂದ್ಸೆಟ್ಟಳ್ಳಿ ಅಂತ ಒಂದು 3 ಕಿಲೋಮೀಟರ್ ಆಗತ್ತೆ ರೀಸೆವೆಯಿಂದ. ಅಲ್ಲಿ ಒಬ್ರು ಅದನ್ನ ಬೇಯಿಸಿ ಅದಕ್ಕೆ ತುಂಬಾ ಲಾಡ್ ಆಫ್ ಪ್ರೋಸೆಸ್. ಯಾವ ತರ ಅಂದ್ರೆ ಅದನ್ನ ಎಣ್ಣೆನ ಆಡ್ಸಕ್ ಆಗಲ್ಲ. ಅದನ್ನ ಎಣ್ಣೆ ಬೇಯಿಸಿ ಅದನ್ನ ಒಳ್ಕಲಲ್ಲಿ ಆಡಿಸಿ ಅದನ್ನ ಜಾಸ್ತಿ ಪ್ರೋಸೆಸ್ ಮಾಡ್ತಾರೆ. ಅದನ್ನ ಹೊರಗಡೆ ತಂದು ಕೊಡ್ತಾರೆ. ಸೊ ಅದು ನಾವು ತುಂಬಾ ಕ್ವಾಲಿಟಿಯಾಗೆ ಕೊಡ್ತೀವಿ, ಖುಷಿ ಬೀಳ್ತಾರೆ. ಅದನ್ನ ನಮ್ದು ಹರಳೆಣ್ಣೆನೂ ಜಾಸ್ತಿ ಮೂವ್ ಆಗುತ್ತೆ. ಅದ್ ಬಿಟ್ರೆ ನೀಮ್ ಆಯಿಲ್, ಯಾವುದು ಬೇವಿನ ಎಣ್ಣೆನ ಶುದ್ಧವಾಗಿ ಎಣ್ಣೆ ಅದು ತೆಗಿಬೇಕಾಗತ್ತೆ. ಅದರಿಂದ ಈ ಕಡೆ ಯಾರು ಅದನ್ನ ಜಾಸ್ತಿ ಇದ್ ಮಾಡೋದ್ರಿಂದ ಹೊರಗಡೆನ ತಂದು ಕೊಡ್ತೀವಿ, ಮಾಡ್ಕೊಡ್ತಾರೆ. ನಾವೇ ಕಡಲೆ ಬೀಜ ತಂದ್ಕೊಡ, ಅದು ಪ್ರೋಸೆಸ್ ಜಾಸ್ತಿ. ಅದನ್ನ ಕಾಯಿಸಿ ಮಾಡ್ತಾರೆ. ಅದ್ ಬಿಟ್ರೆ ನಮ್ಗೆ ಅಕ್ಸೆ ಎಣ್ಣೆಗೆ ಜಾಸ್ತಿ ಪ್ರಾಮುಖ್ಯತೆ. ತುಂಬಾ ಜನ ಕೇಳ್ತಾರೆ ಅಕ್ಸೆ ಎಣ್ಣೆ ಯಾವ ತರ ಅಂದ್ರೆ, ನಿಮ್ಗೆ ಅಕ್ಸೆ ಬೀಜನ ಅದು ಲೈಫ್ ಸ್ಪ್ಯಾನ್ ಬಂದು ನಿಮ್ಗೆ ಒಂದು 3 to 4 months ಅಷ್ಟೇ. ಅದೇನಾಗುತ್ತೆ, ಅದು ಜಾಸ್ತಿ ದಿನ ಇಡಕ್ ಆಗಲ್ಲ. ಅಕ್ಸೆ ಎಣ್ಣೆನ ಡಾಕ್ಟರ್ಸ್ ಇವಾಗ ಯಾವ ತರ ಪ್ರಿಫರ್ ಮಾಡ್ತಾ ಇದಾರೆ ಅಂದ್ರೆ ಸರ್, ನಂಗೆ ಒಂದು ಡಾಕ್ಟರ್ಸ್ ಒಂದು ಟೀಮ್ ಇದೆ ಸರ್. ಅವರೆಲ್ಲ ಬೈಕರ್ಸ್. ನಮ್ದು ಹೈವೇಲಿ ಇರೋದ್ರಿಂದ ಅವರು ರೈಡ್ಗೆ ಹೋಗ್ತಾರೆ. ಲೈಕ್ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಆ ತರ ಎಲ್ಲ. ಅವರು ನನಗೆ ತುಂಬಾ ಕಂಪಲ್ ಮಾಡಿ ಒಂದು ಅಕ್ಸೆ ಬೀಜದ ಎಣ್ಣೆ ಕೊಡಿ ಅಂತ ಹೇಳ್ತಾ ಇದಾರೆ. ಅದೊಂದು ನಾವು ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ. ಅವರು ನಂಗೆ ಅಕ್ಸೆ ಬೀಜದ ಮಹತ್ವ ಹೇಳ್ಕೊಟ್ರು. ನಿಮ್ ಚಾನಲ್ ಇಂದ ನಾನು ಅದೊಂದು ಹೇಳ್ಬೇಕು ಅಂತ ಏನು ಇಷ್ಟಪಡ್ತೀನಿ ಅಂದ್ರೆ, ಅಕ್ಸೆ ಎಣ್ಣೆ ಬಂದು ಲೈಕ್ ನೈಟ್ ನೀವು ಮಲಗೋ ಟೈಮಲ್ಲಿ ನೀವೇನು ಊಟ ಆದ್ಮೇಲೆ ಸಲಾಡ್ ಇಲ್ಲ ಊಟ ಸ್ಕಿಪ್ ಮಾಡ್ಬಿಟ್ಟು ಸಲಾಡ್ಸ್ಗೆ ಏನಾರ ಹೋಗ್ತಾ ಇದೀರಾ, ಡಯಟ್ಗೆ ಏನಾರ ಹೋಗ್ತಾ ಇದೀರಾ ಅಂದ್ರೆ, ನಿಮ್ಮ ಬಾಡಿ ಮೆಟಾಬಲಿಸಮ್ ರೇಟ್ ನ ತೀರಾ ಹೈಯಲ್ಲಿ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಡೌನ್ ಮಾಡಬಾರ್ದು ಅಂದ್ರೆ ಆ ಸಲಾಡ್ ಮೇಲೆ ಎಣ್ಣೆನ ಹಾಕೊಂಡು ರಾ ಆಗಿ ತಗೊಳ್ಳೋದ್ರಿಂದ ತುಂಬಾ ಹಾರ್ಟ್ ರೇಟ್ ನ ಸ್ಟೇಬಲ್ ಆಗಿರುತ್ತಂತೆ. ಅದು ತುಂಬಾ ಹೆಲ್ಪ್ ಮಾಡುತ್ತಂತೆ ಫ್ಯಾಟ್ ಬರ್ನಿಂಗ್ ಗೆ, ಪ್ಲಸ್ ನಿಮ್ಮ ಹಾರ್ಟ್ ರೇಟ್ ನ ನಾರ್ಮಲ್ ಸ್ಥಿತಿಗೆ ಕಾಪಾಡೋಕೋಸ್ಕರ ತುಂಬಾ ಹೆಲ್ಪ್ ಮಾಡುತ್ತಂತೆ. ಈ ನಿಟ್ಟಿನಲ್ಲಿ ಅಕ್ಸೆ ಎಣ್ಣೆನ ಒಂದು ಇದಾಗಿ ತಗೋಬೇಕು ಅಂತ ಅವ್ರು ಡಾಕ್ಟರ್ಸ್ ಗಳು ಪ್ರಿಫರ್ ಮಾಡ್ತಾ ಇದಾರೆ. ದಟ್ಟು ಡಾಕ್ಟರ್ಸ್ ತುಂಬಾ ಇಷ್ಟ ಪಡ್ತಾ ಇದಾರೆ ಈ ತರ ಆರ್ಗ್ಯಾನಿಕ್ ಆಯಿಲ್ ನ ಯೂಸ್ ಮಾಡ್ರಿ ಅಂತ. ಸೊ ನಮ್ದು ಇದು ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸರ್. ಯಾವುದೇ ಕಾರಣಕ್ಕೂ ಹೀಟ್ ಪ್ರೆಸ್ಡ್ ನಮ್ಗೆ ಇವಾಗ ಎಲ್ಲಾ ಕಡೆನೂ ರೋಟ್ರಿ ಮಿಷಿನ್ ಅಲ್ಲಿ ಇದ್ ಮಾಡಿ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಾರೆ ಸರ್. ಅದು ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಒಂದು ಸ್ವಲ್ಪನೂ ಎಣ್ಣೆ ಹೀಟ್ ಆಗ್ದಂಗೆ ಎಣ್ಣೆನ ತೆಗಿಯೋದ್ರಿಂದ ಅದು ತುಂಬಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಾ ಉಳ್ಕೊಳ್ಳುತ್ತೆ. ಕೋಲ್ಡ್ ಪ್ರೆಸ್ಡ್ ಅದು ಅದೇ ಕಾನ್ಸೆಪ್ಟ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇರ್ಬೇಕು ಅನ್ನೋದೇ ಮೇನ್ ಆಗಿ. ಅದರಲ್ಲಿ ಮಿನರಲ್ಸ್, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಆಮೇಲೆ ಲೈಕ್ what all the things do you need, all the things are in cold pressed oil ಅಲ್ಲಿ ಇರುತ್ತೆ ಅನ್ನೋದು ಕಾನ್ಸೆಪ್ಟ್. ಮೇನ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದೊಂದು ಉಳ್ಕೋಬೇಕು ಅನ್ನೋದೇ. ಸೊ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಹತ್ವ ಏನು ಅಂದ್ರೆ, ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡಿ ಸರ್ 30 to 40% ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗೋದು. ಇನ್ನ ಮಿಕ್ಕಿದ್ದು ಇಂಡಿ ರೂಪದಲ್ಲಿ ಅದು ನಮ್ಮ ಬಸವಣ್ಣಂಗ್ ಹೋಗುತ್ತೆ. ನಮಗೆ ಗೊತ್ತಲ್ಲ, ನಾವು ದನ ಸಾಕೋರು, ನಮ್ಗೆ ಎತ್ತುಗಳಂದ್ರೆ ಪ್ರಾಣ. ಸೊ ಅದು ಪ್ಯೂರೆಸ್ಟ್ ಆಗಿ ಇಂಡಿ ಸಿಗುತ್ತೆ. ಅವಕ್ಕೂ ಸತ್ವಾಂಶ ನಮ್ಮಲ್ಲಿ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 50 to 60% ದನಗಳನ್ನು ನಾವು ಮನುಷ್ಯ ರೀತಿ ಟ್ರೀಟ್ ಮಾಡ್ತಾ ಇದ್ದೋ ಯಾವ್ದು ಹಿಂದಿನ ಕಾಲದಲ್ಲಿ. ಇವತ್ತು ಎತ್ತು ಇಲ್ದನೆ ಜೀವನ ಇಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬದುಕ್ತವ್ರು ನಾವು. ನಮ್ ತಂದೆ ನಮ್ ತಾದ್ದಿರು ಹೇಳಿದ ರೀತಿ ಬಸಪ್ಪಂಗೆ ಯಾವ ತರ ಒಂದು ಪ್ರಾಮುಖ್ಯತೆ ಕೊಡ್ತಿದ್ವು